ನಮಸ್ತೆ ವೀಕ್ಷಕರೇ, ಯಕ್ಷಾಂಗಣ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಇಂದಿನ ಸಂಚಿಕೆಯಲ್ಲಿ ಒಬ್ಬರು ಬಡಗುತಿಟ್ಟಿನ ಒಂದು ಪ್ರಸಿದ್ಧ ಹಾಸ್ಯ ಕಲಾವಿದರಾಗಿರುವಂತಹ ರಾಜೇಶ್ ಯಡಮೊಗೆ ಅವರು ನಮ್ಮ ಜೊತೆಗೆ ಇದ್ದಾರೆ. ಕಳೆದ 8 ವರ್ಷಗಳಿಂದ ಬಡಗುತಿಟ್ಟಿನ ಗಜಗಟ್ಟಿ ಮೇಳ ಎಂದೇ ಪ್ರಸಿದ್ಧವಾಗಿರುವಂತಹ ಪಂಜುರ್ಲಿ ಕೃಪಾಪೋಷಿತ ಯಕ್ಷಗಾನ ಮಂಡಳಿ ಗೋಳಿಗರಡಿ ಇಲ್ಲಿ ಪ್ರಧಾನ ಹಾಸ್ಯಗಾರರಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಅವರನ್ನು ನಿಮ್ಮೆಲ್ಲರ ಪರವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸಿದ್ದೇನೆ. ಸರ್, ತಮಗೆ ಯಕ್ಷಾಂಗಣ ಕಾರ್ಯಕ್ರಮಕ್ಕೆ ಸ್ವಾಗತ. ಬಹುಶಃ ರಾಜೇಶ್ ಅವರ ಹಾಸ್ಯ ಅತ್ಯಂತ ಅರ್ಥಗರ್ಭಿತವಾಗಿರುವಂಥದ್ದು, ಒಂದು ರೀತಿಯ ರಾಜಹಾಸ್ಯದ ರೀತಿಯಲ್ಲಿ, ಅಂದರೆ ಸಣ್ಣ ವಯಸ್ಸಿನಲ್ಲಿ ಇದ್ದರೂ ಕೂಡ ಒಂದು ರಾಜಹಾಸ್ಯದ ರೀತಿಯಲ್ಲಿ. ಯಾಕಂದರೆ ಅದರಲ್ಲಿ ರಾಜಹಾಸ್ಯ ಅಂತ ಹೇಳಿದ್ರೆ ಅಶ್ಲೀಲಗಳಿಗೆ ಅವಕಾಶಗಳು ಇಲ್ಲದೇ ಇರುವಂತಹ ರೀತಿಯಲ್ಲಿ ಮಾಡ್ತಾ ಇದ್ದೀರಿ. ಆಗಲಿ, ಅದರ ಬಗ್ಗೆ ಇನ್ನಷ್ಟು ಕೂಡ ಮಾತಾಡೋಣ. ಹೇಳಿ ಸರ್, ನಿಮಗೆ ಯಕ್ಷಗಾನದ ಬಗ್ಗೆ ಆಸಕ್ತಿ ಬಂದಂಥ ಸಂದರ್ಭವನ್ನು ನೆನಪು ಮಾಡ್ಕೊಳ್ಳಿ. ಆಸಕ್ತಿ ಅಂತ ಹೇಳಿದ್ರೆ ನಮ್ಮೂರಲ್ಲೆಲ್ಲ ಕಮಲಶಿಲೆ ಮೇಳದ್ದು ಮತ್ತು ಮುಂದರ್ತಿ ಮೇಳದಲ್ಲಿ ಯಕ್ಷಗಾನ ಆಗ್ತಿತ್ತು. ನಾವು ಸಣ್ಣಿಂದ ನಮ್ಮ ಮನೆಯಲ್ಲೇ ಫ್ಯಾಮಿಲಿಯಲ್ಲಿ ಯಕ್ಷಗಾನ ಅಂದರೆ ಇಂಟ್ರೆಸ್ಟ್. ಅಂದರೆ ಮತ್ತೆ ಯಾರು ವೇಷಧಾರಿಗಳು ಯಾರು ಇರಲಿಲ್ಲ, ನೋಡುವುದಂದ್ರೆ ಇಷ್ಟ. ಮತ್ತು ಅಮ್ಮನಿಗೆಲ್ಲ ಭಾರಿ ಇಷ್ಟ. ಅಪ್ಪ ಎಲ್ಲ ಮೊದಲು ವೇಷ ಮಾಡಿದ್ರಂತೆ, ನಾವು ನೋಡಲಿಲ್ಲ. ಸಂಘದಲ್ಲೆಲ್ಲ ವೇಷ ಮಾಡಿದ್ರಂತೆ, ನಮಗೆ ಇಷ್ಟ. ಹಾಗೆ ನಮ್ಮ ತಮ್ಮನಿಗೆ ಭಾಳ ಯಕ್ಷಗಾನ ಅಂದರೆ ಇಷ್ಟ, ದಿನೇಶ್ ಯಡಮೊಗೆ ಅಂತೇಳಿ. ಅವ ಸಂಜೆ ಯಕ್ಷಗಾನ ನೋಡ್ಕೊಂಡು ಬರೋದು, ಬೆಳಗ್ಗೆ ನಾವು ಅದೇ ರೀತಿ ಕುಣಿಯೋದು. ಶಾಲೆಗೆ ಹೋಗೋದಿಲ್ಲ ಎಂತೆಲ್ಲ, ಮನೇಲಿ ಹೊಡೆಯೋದು ಬಡಿಯೋದು, ಮತ್ತೆಲ್ಲೆಲ್ಲರೂ ಹಾಡಿ ಮೇಲೆಲ್ಲ ಮಲ್ಕೊಂಡು ಸಂಜೆ ಶಾಲೆ ಬಿಡೋ ಟೈಮಿಗೆ ಮತ್ತೆ ಬರೋದು. ಹಾಗೆ ಮಾಡ್ತಾಯಿತ್ತು. ಆಮೇಲೆ ಸ್ವಲ್ಪ ದೊಡ್ಡವರಾದ್ಮೇಲೆ ಒಂದು 6-7ನೇ ಕ್ಲಾಸಿಗೆ ಹೋಗುವಾಗ ತಮ್ಮ ಹೇಳಿದ ಒಂದು ಯಕ್ಷಗಾನ ಮಾಡುವ ನಮ್ಮ ಇದರಲ್ಲಿ ಅಂತ ಸಂಘದಲ್ಲಿ ಒಂದು ಮಾಡಿ ನಾವೇ ಒಂದು ಯಕ್ಷಗಾನ ಮಹಾಗಣಪತಿ ಯಕ್ಷಗಾನ ಸಂಘ ಕೊಳ್ಳಾಳೆ ಅಂತೇಳಿ ಮಾಡಿ ಒಂದು ಗಣಪತಿ ಪ್ರೋಗ್ರಾಮ್ ಯಕ್ಷಗಾನ ಮಾಡಿದ್ವಿ. ಅದು ಸೀರೆ ಇದು ಕಿರೀಟ ಇದು ರಟ್ಟಿಂದೆಲ್ಲ ಮಾಡಿ ಯಕ್ಷಗಾನ ಮಾಡುತ್ತೆ. ಅದನ್ನು ನೋಡಿ ಎಲ್ಲರಿಗೂ ಖುಷಿ ಆಯಿತು, ಊರಿನವರಿಗೆಲ್ಲ. ಮಕ್ಕಳಲ್ಲಿ ಒಳ್ಳೆ ಇದು ಪ್ರತಿಭೆ ಉಂಟು ಅಂತೇಳಿ ಇದು ಮಾಡಿ ನಮ್ಗೆ ಮೊದಲೇ ನಾಗರಾಜ್ ನಾಯ್ಕ ಯಡಮೊಗೆ ಅಂತೇಳಿ ಕಮಲಶಿಲೆ ಮೇಳದ ಪ್ರಧಾನ ಮೊದಲಿಗಾರ ಅವ್ರು ನೋಡಿದವ್ರು ಹೇಳಿದರು, ನೀವು ಇದನ್ನೇ ಇದು ಮಾಡೋದು ಬೇಡ, ನಿಮ್ಮಲ್ಲಿ ಲಯ ಎಲ್ಲ ಉಂಟು, ನಾನು ಯಕ್ಷಗಾನ ಹೇಳಿಕೊಡ್ತೇನೆ ನಿಮಗೆ ಅಂತ ಹೇಳಿದ್ರು. ಆಯಿತು, ನಮ್ಗೆ ಒಂದು ಟೆನ್ಷನ್, ಅಂದರೆ ಎಷ್ಟು ತಗೊಳ್ತಾರೋ ಏನೋ ಅಂತ ಹಾಗೆ ಹೇಳಿದರು. ನಿಮ್ಮ ಹತ್ರ ನಾನು ಹಣ ತಗೊಳ್ಳೋದಿಲ್ಲ, ನಮ್ಮ ಊರ ಮನೆ ಕಲಾವಿದರು ಒಳ್ಳೇದಾಗಬೇಕು. ಮತ್ತು ನಮ್ಮ ತಂಗಿ ಅಕ್ಕ ಮತ್ತು ಪಕ್ಕದ ಮನೆ ಹುಡುಗರು ಎಲ್ಲರೂ ಕಲಿತರು. ಒಂದು 10-15 ಜನ ಇತ್ತು, ಎಲ್ಲರೂ ಕಲಿತು. ಮತ್ತು ಜಾಂಬವತಿ ಕಲ್ಯಾಣ ಅಂತ ಯಕ್ಷಗಾನ ಎಲ್ಲ ಮಾಡ್ತು, ಒಳ್ಳೆ ಆಯ್ತು. ಅದು ನಮ್ಮ ಮೊದಲು ಗುರುಗಳು ನಾಗರಾಜ್ ನಾಯ್ಕ ಯಡಮೊಗೆ ಅಂತೇಳಿ. ಆದರೆ ನಾನು ಯಕ್ಷಗಾನಕ್ಕೆ ಬರಲಿಕ್ಕೆ ಕಾರಣ, ಇವತ್ತು ಯಕ್ಷಗಾನದಲ್ಲಿ ಅನ್ನ ತಿಂತ ಇದ್ದೇನೆ ಅಂದರೆ ಕಾರಣ ಅದು ಹೇಳಿದರೆ ನಮ್ಮದ್ದಲ್ಲಿ ನಾವು ಹೇಳಿದಾಗ ಆಗ್ತದೇನೋ. ನನ್ನ ತಮ್ಮ ದಿನೇಶ್ ಯಡಮೊಗೆ, ನಾನು ಯಕ್ಷಗಾನಕ್ಕೆ ನನ್ನನ್ನು ಸೇರಿಸಿದ್ದು ಅವನೇ, ಮತ್ತು ಕಲೀಲಿಕ್ಕೆ ಸಪೋರ್ಟ್ ಮಾಡಿದ್ದು ಅವನೇ. ಹೀಗೆ ಮಾಡಬೇಕು ಅಂತ ಇವಾಗಲೂ ನಾವು ಮಾತಾಡ್ಕೊಳ್ತಾ ಇರ್ತೀವಿ, ಒಟ್ಟಿಗೆ ಇರ್ತೀವಿ. ಮತ್ತು ನಮ್ಗೆ 2ನೇ ಗುರುಗಳಾಗಿ ಮಂಜುನಾಥ್ ಕುಲಾಲ ಐರೋಡಿ ಅಂತೇಳಿ ಸಂಸ್ಥಾನ, ಅವರು ನಮಗೆ ಯಕ್ಷಗಾನ ಪ್ರಸಂಗದ ಬಗ್ಗೆ ಎಲ್ಲ ಇಂಥದ್ದೇ ಮಾಡಬೇಕು, ಹೀಗೆ ಹೇಳಬೇಕು, ಪೌರಾಣಿಕದಲ್ಲಿ ಹೀಗೆ, ಹೊಸ ಪ್ರಸಂಗ ಬಂದಲ್ಲಿ ಹೀಗೆ ಅಂತೆಲ್ಲ ಹೇಳಿಕೊಟ್ಟವರು ಅವರು. ನಮಗೇನಾದರೂ ಈಗ ಯಕ್ಷಗಾನದಲ್ಲಿ ಸಮಸ್ಯೆಗಳಿದ್ರೆ ಬೇರೆ ಬೇರೆಲ್ಲ ಕೇಳೋದು ಹೀಗೆ. ಸರಿ. ಯಡಮೊಗೆ ಅನ್ನುವಂಥದ್ದು ನಿಮ್ಮ ಮೂಲ ಊರು? ಸಿದ್ದಾಪುರ ಹೊಸಂಗಡಿಯಿಂದ ಒಳಗೆ, ಕಮಲಶಿಲೆಯಿಂದ ಸ್ವಲ್ಪ ಒಳಗೆ. ನಿಮ್ಮ ತಂದೆ ತಾಯಿಯವರು ಕೂಡ ಈ ಬಗ್ಗೆ ಆಸಕ್ತಿಯನ್ನು ಹೊಂದಿದ್ರು ಅಂತ ಹೇಳಿದರೆ, ಹೌದು. ನೀವು ಯಕ್ಷಗಾನಕ್ಕೆ ಹೋಗುವ ಸಂದರ್ಭಕ್ಕೆ, ಯಾಕಂತೇಳಿದ್ರೆ ಎಷ್ಟೇ ಆಸಕ್ತಿ ಇದ್ದರೂ ಕೂಡ ಮಕ್ಕಳು ಯಕ್ಷಗಾನಕ್ಕೆ ಹೋಗ್ತಾರೆ ಅಂತ ಹೇಳಿದ್ರೆ ಕೆಲವು ಸಂದರ್ಭದಲ್ಲಿ ಅದನ್ನು ಇಷ್ಟಪಡೋದಿಲ್ಲ. ಯಾಕಂದರೆ ನೋಡುವುದು ಓಕೆ, ಆದರೆ ನನ್ನ ಮಕ್ಕಳು ಕೂಡ ಅಂಥ ಕಷ್ಟವನ್ನು ಪಡಬಾರ್ದು ಎನ್ನುವಂಥ ಒಂದು ಮನಸ್ಥಿತಿ ಇರ್ತದೆ. ಆವಾಗ ನೀವು ಮೇಳಕ್ಕೆ ಹೋಗ್ತೇನೆ ಅಂತ ಹೇಳಿದಾಗ ನಿಮ್ಮ ಅಣ್ಣ ತಮ್ಮನಿಗೆ ಅವ್ರು ಬಿಟ್ರಾ ಅಂತ ಹೇಳಿ? ತಮ್ಮ ಭಾರಿ ಇಂಟ್ರೆಸ್ಟ್ ಅವನಿಗೆ. ಅವ ಮುಂದರ್ತಿ ಮೇಳದಲ್ಲಿ ಕೇಳಿದ, ಅಲ್ಲಿ ಸೀಟೆಲ್ಲ ಫುಲ್ ಆಗಿದೆ ಅಂತ ಹೇಳಿದರು. ಮತ್ತು ಅಲ್ಲಿ ಹೊರಗಡೆ ಟೆನ್ಷನ್ ಮಾಡ್ಕೊಂಡು ಹೊರಗಡೆ ಬರೋ ಒಬ್ಬರು ಚಂಡಿ ಬಾರಿಸುವವರು ಸಿಕ್ಕಿದ್ರು. ಅವ್ರು ಹೇಳಿದ್ರು, ಇಲ್ಲ ಗುತ್ತೆಂ ಮೇಳ ಉಂಟು, ಅದಕ್ಕೆ ಹೋಗು ಅಂತ ಅದಕ್ಕೆ ಹಾಕಿದರು. ಅಮ್ಮನಿಗೆಲ್ಲ ಅವ ಯಕ್ಷಗಾನ ಅಂದರೆ ಅವ ಮತ್ತು ಬೇರೆ ಎಂಥದ್ದು ಮಾಡೋದಿಲ್ಲ, ಯಕ್ಷಗಾನ ಒಂದೇ ಅವನಿಗೆ ಇಷ್ಟ. ಮತ್ತು ಹೇಗೂ ಓದುವುದಿಲ್ಲ ಇವರು ಅಂತೇಳಿ ಅದಕ್ಕೆ ಹಾಕಿದರು. ನಾನು ಆಮೇಲೆ ಯಕ್ಷಗಾನ ಕಲ್ತವ ಹೋಟ್ಲಿಗೆ ಹೋದೆ. ನಾನು ಮುರುಡೇಶ್ವರದಲ್ಲಿ ಹೋಟ್ಲ್ ಉದ್ಯೋಗ ಮಾಡ್ತಿದ್ದೆ. ಆಮೇಲೆ ಅಲ್ಲಿ ಹೀಟ್ ಎಲ್ಲ ಸಿಕ್ಕಾಪಟ್ಟೆ ಹೀಟು, ಅದು ಕೆಲಸ ಮಾಡ್ಲಿಕ್ಕೆ ಮನೆಗೆ ಬನ್ನಿ. ಇವು 1 ವರ್ಷ ತಿರುಗಾಟ ಮಾಡಿದ್ದ ತಮ್ಮ. ಆಗ ನನ್ನ ಮಾವ ಬಂದಿದ್ದರು, ರಾಮ ಅಂತೇಳಿ ಅವರು. ಅವ್ರು ಹೇಳಿದರು, ಇವನ್ನೊಂದು ಅಥವಾ ಮೇಳಕ್ಕೆ ಹಾಕೊಂಬರ, ಇವನು ಬೇರೆ ಬೇರೆ ಕೆಲಸ ಎಲ್ಲ ಮಾಡೋದು ಬೇಡ ಅಂಥೇಳಿ. ಆಯಿತು ಅಂಥೇಳಿ ಮೇಳಕ್ಕೆ ಮಾತಾಡಿದರು. ಆವಾಗ ನಮ್ಮ ಮೇಳದಲ್ಲಿ, ಗುತ್ತೆಂ ಮೇಳದಲ್ಲಿ
ಹೊಳಮಗಿ ನಾಗಪ್ಪಣ್ಣ ಅಂತೇಳಿ ಹಾಸ್ಯಗಾರ, ಒಳ್ಳೆ ಹಾಸ್ಯಗಾರರು ಅವರು. ಅವರು ಪ್ರಧಾನ ಹಾಸ್ಯಗಾರರಾಗಿದ್ದರು. ನನಗೆ ಮೇಳಕ್ಕೆ ಹೋಗುವಾಗ ಬಣ್ಣ ಹಚ್ಕೊಳಕ್ಕೆ ಬರೋದಿಲ್ಲಾಗಿತ್ತು. ಅವರು ಮತ್ತೆ ನನಗೆ ಅದನ್ನೆಲ್ಲ ಹೇಳಿಕೊಟ್ಟು ಬೈದು ಎಷ್ಟೋ ತಿದ್ದುಪಡಿ ಮಾಡಿದರು ನನ್ನನ್ನು. ಇವತ್ತೊಂದು ನಾನು ಪ್ರಧಾನ ಹಾಸ್ಯಗಾರರಾಗಿದ್ದೇನೆ ಅಂದರೆ ಕಾರಣ ಅವರೇ, ಹೊಳಮಗಿ ಅವರು. ಮತ್ತು ನನಗೆ ಬೇಕಾದ ವಿಷಯ ಏನೇ ಇದ್ದರೂ ಲಕ್ಷ್ಮಣ ಭಂಡಾರ ಅಂತೇಳಿ ಹೊಸಂಗಡಿ, ಅವರಿಗೆ ಕಮಲಶಿಲೆ ಮೇಳದಲ್ಲಿದ್ದರು. ಅವರಿಗೆ ಎಷ್ಟೇ ಹೊತ್ತಿಗೆ ಕಾಲ್ ಮಾಡಿದ್ರು ಅವ್ರು ಬಣ್ಣ ಹಚ್ಕೊಂತಿದ್ರು. ಇವ್ರಿಗೆ ಗೊತ್ತಾಯ್ತು ಇಂಥದಕ್ಕೆ ಕಾಲ್ ಮಾಡಿದ್ದೇವೆ ಅಂತೇಳಿ ಅವ್ರ ವಿಷಯ ಎಲ್ಲ ಹೇಳಿಕೊಡ್ತಾಯಿದ್ರು. ಅಷ್ಟೊಂದು ಹೊಂದಾಣಿಕೆಯಲ್ಲಿ ಮನೆಯಲ್ಲೂ ಮತ್ತೆ ಯಾರು ಯಕ್ಷಗಾನಕ್ಕೆ ಹೋಗಬೇಡಿ ನೀವು ಅದೇನು ಹೇಳಿಲ್ಲ, ಆಯ್ತು ಹೋಗಿ. ಇವತ್ತು ಅಷ್ಟೇ ನಮ್ಗೆ ಸಪೋರ್ಟ್ ಮಾಡ್ತಾರೆ. ಈಗ ನಮ್ಮ ಹತ್ರ ಎಲ್ಲಾದರೂ ಕೊಡಲಿಕ್ಕಿಲ್ಲ, ಅಡ್ಡಿಲ್ಲ ನಾವು ಅಡ್ಜಸ್ಟ್ ಮಾಡ್ತೇವೆ, ನೀವು ಹೋಗಿ, ಟೆನ್ಷನ್ ಮಾಡ್ಕೊಳ್ಬೇಡಿ. ತಂದೆ ತಾಯಿ ಹೆಸರೇನು? ತಂದೆ ಹೆಸರು ಜಯರಾಮ್ ಅಂತೇಳಿ, ಅಮ್ಮ ಚಂದು ಅಂತೇಳಿ. ಎಷ್ಟು ಮಂದಿ ಮಕ್ಕಳು ನೀವು? ನಾವು 6 ಗಂಡು 3 ಹೆಣ್ಣು. ಯಾರೆಲ್ಲ ಹೆಸರು ಹೇಳಿ? ಹೆಸರು ಹಿರಿಯವ ಶೇಖರ್ ಅಂತೇಳಿ, ಅವ ಬೆಂಗಳೂರಲ್ಲಿದ್ದ. 2ನೇವ ಯೋಗೀಶ್ ಅಂತೇಳಿ, 3ನೇವ ಮಂಜುನಾಥ, 4ನೇ ಗಣಪತಿ ಅಂತೇಳಿ. ಮತ್ತು ಆಮೇಲೆ 3 ಹೆಣ್ಣು ಮಕ್ಕಳು. ಒಂದು ಮುಕಾಂಬಿಕಾ ಅಂತೇಳಿ ಹಿರಿಯವಳು, 2ನೇವಳು ಸತ್ಯವತಿ ಅಂತೇಳಿ. ಮತ್ತು ಆಮೇಲೆ ನಾನು ಮತ್ತು ತಂಗಿ ಟ್ವಿನ್ಸ್, ಅವಳಿ ಜವಳಿ, ರೇಣುಕಾ ಮತ್ತು ರಾಜೇಶ್ ಅಂತೇಳಿ. ಕೊನೆಯವ ದಿನೇಶ್. ನಾವಿಬ್ಬರು ಒಂದೇ ಮೇಳದಲ್ಲಿ. ನೀವಿಬ್ಬರು ಯಕ್ಷಗಾನ ಕಲಾವಿದರಾದ್ರಿ, ಮತ್ತೆ ಯಾರಾದರೂ ಯಕ್ಷಗಾನ ಕಲಾವಿದರಾಗಿ ಅಥವಾ ಏನು ವೇಷವನ್ನು ಮಾಡಿದ್ದು? ವೇಷ ಮಾಡಿದ್ದು ತಂಗಿ ಎಲ್ಲ, ಅಕ್ಕ ಎಲ್ಲ ವೇಷ ಮಾಡಿದ್ರು. ಜಾಂಬವತಿ ಕಲ್ಯಾಣದಲ್ಲಿ ಬಲರಾಮ, ಮತ್ತು ಪ್ರಮೀಳಾರ್ಜುನದಲ್ಲಿ ಪ್ರವೀಣೆ, ಇದೆಲ್ಲ ವೇಷ ತುಂಬ ಮಾಡಿದರು. ಮತ್ತು ನಮ್ಮ ಅಣ್ಣ ಶೇಖರ್ ಅಂತೇಳಿ, ಅವ ಒಳ್ಳೆ ಆರ್ಟಿಸ್ಟ್, ಈ ತಬಲವಾದನ, ಕೀಬೋರ್ಡ್ ಮತ್ತು ಸಂಗೀತ, ಒಳ್ಳೆ ಹಾಡಾಡ್ತ, ಅದೆಲ್ಲ ಮಾಸ್ಟರ್ ಆಗಿದ್ದ ಮೊದಲೇ. ಈಗ ಅದನ್ನೆಲ್ಲ ಬಿಟ್ಟು ಸ್ವಲ್ಪ ಊರಲ್ಲೇ ಇದರಲ್ಲಿ ಇದ್ದ. ಈಗ ಯಕ್ಷಗಾನ ಮಾಡಬೇಕು ಅಂತ ಹೇಳಿದಾಗ ಎಲ್ಲ ಆ ಬಣ್ಣಗಳನ್ನು ನೋಡಿಕೊಂಡು, ಆ ವೇಷಗಳನ್ನು ನೋಡಿಕೊಂಡು ನಾವು ಅದನ್ನು ಹಾಗೆ ಆಗಬೇಕು ಅಂತ ಹೇಳ್ಕೊಂಡು, ಹಾಸ್ಯಗಾರಿಕೆಗೆ ಕೂಡಲೇ ಬರೋದಿಲ್ಲ. ಯಾಕೆ ಹಾಸ್ಯವನ್ನು ಆಯ್ಕೆ ಮಾಡಿಕೊಂಡ್ರಿ? ಹಾಸ್ಯ ಅಂತೇಳಿದ್ರೆ ನಾನು ಆಯ್ಕೆ ಮಾಡಿದ್ದಲ್ಲ. ನಾನು ನಿಜವಾಗ್ಲೂ ನಾನು ಸಂಘಕ್ಕೆಲ್ಲ ಹೋಗುವಾಗ ಕಟ್ಟುವೇಷಕ್ಕೆ ಹೋದ್ದು. ನಾನು ಈ ಚತುರ್ಮುಖದಲ್ಲಿ ಜಯ ವಿಜಯ ಅದೆಲ್ಲ ಮಾಡ್ತಿದ್ದೆ. ದೇವಿ ಮದ್ಮೇಲೆ ಚಂಡಮುಂಡರು, ವಿಷ್ಣು ಇದೆಲ್ಲ ಮಾಡ್ತಿದ್ದೆ. ಆಮೇಲೆ ಒಂದು ಸಲ ಒಂದು ಸಂಘದಲ್ಲಿ ಎಂಥ ಪ್ರಸಂಗ, ಪ್ರಾಣದ ಚರಿತ್ರೆ ಪ್ರಸಂಗ, ಅದರಲ್ಲಿ ಒಬ್ಬ ದಡ್ಡ ಮಾಡಲಿಕ್ಕೆ ಬರ್ತೆ ಅಂತ ಹೇಳಿದ. ಅವು ಬರಲಿಲ್ಲ. ನಮ್ಮ ಗುರುಗಳು ನೋಡಿದವ್ರು ಹೇಳಿದ್ರೆ, ಎಂತ ಮರ ಅವ ಕೈ ಕೊಟ್ಟಲ್ಲ. ಇನ್ನು 2 ದಿವಸ ಇತ್ತು ಆಟಕ್ಕೆ. ಅವ್ನು ಯಾರು ನೋಡಿದೆ ನಾನು ಎಷ್ಟೊತ್ತಿಗೂ ಅಲ್ಲೆಲ್ಲ ಮುಳ್ಳರಿತಿರ್ತಿದ್ದೆ. ಎಲ್ಲರ ಹತ್ರ ತಮಾಷೆ ಮಾಡ್ತಾ ಇರೋದು. ಇವಾಗಲೂ ಅಷ್ಟೇ ತಮಾಷೆ ಮಾಡ್ತಿದ್ದೆ. ಶಿಲ್ಬಾ ಎಂತ ಗುರುಗಳು, ನೀ ಜಯ ವಿಜಯ ಮಾಡೋದು ಬೇಡ, ನೀನು ಪ್ರಹ್ಲಾದ ಮಾಡ, ಇದು ದಡ್ಡ ಮಾಡು ಅಂತೇಳಿ. ಇಲ್ಲ ಗುರುಗಳು ನನ್ನ ಹತ್ರ ಇಲ್ಲ, ನೀ ಮಾಡ್ತೆ ಅಂತ. ಮತ್ತೆಂತ ಮಾಡಲಿಕ್ಕಿಲ್ಲ, ಗುರುಗಳು ಹೇಳಿದ್ರಲ್ಲ, ಆಯ್ತು ಅಂತ ಒಪ್ಕೊಂಡು ಮಾಡಿದೆ. ಮಾಡಿ ಅದು ಎಲ್ಲರಿಗೂ ಖುಷಿ ಆಯಿತು. ಎಲ್ಲರೂ ಬಂದು ಹೇಳಿದರು. ಮತ್ತು ನಾನು ಕಟ್ಟುವೇಷ ಮಾಡಿದಾಗಲೂ ನನ್ನ ಯಾರೂ ಮಾತಾಡ್ತಿದ್ದಿಲ್ಲ. ಹಾಸ್ಯ ಮಾಡಿದ್ರೆ ಎಲ್ಲ ಬಂದು ಹೇಳಿದರು, ತುಂಬ ಒಳ್ಳೇದಾಯ್ತು ಅಂತ. ಆಗ ಖುಷಿ ಆಯಿತು. ಮತ್ತು ನನ್ನ ತಂಗಿಗೆ ಬೇರೆ ಯಾವ ಯಕ್ಷಗಾನದಲ್ಲಿ, ಅವಳಿಗೆ ಯಕ್ಷಗಾನ ಇಂಟ್ರೆಸ್ಟೇ, ಬೇರೆ ಯಾವ ವೇಷ ಏನು ಹೇಳಿದ್ರು ಅವಳಿಗೆ ಅರ್ಥ ಆಗೋದಿಲ್ಲ. ನೋಡ್ತಾಳೆ, ಸುಮ್ಮನೆ ಇರ್ತಾಳೆ. ಹಾಸ್ಯ ಅಂತ ಹೇಳಿದ್ರೆ ಅವಳಿಗೆ ಅಷ್ಟು ಇಷ್ಟ. ಹಾಗಾಗಿ ಇದೇ ಚಾಯ್ಸ್ ಮಾಡ್ಕೊಂಡು, ನನಗೆ ತಂಗಿ ಅಂದರೆ ಭಾಳ ಇಷ್ಟ. ಹಾಗಾಗಿ ಇದನ್ನೇ ಚಾಯ್ಸ್ ಮಾಡಿ ಹಾಸ್ಯಕ್ಕೆ ಈಗ ಹಾಸ್ಯ ಮಾಡ್ತೀರಿ. ಅದಾದ ನಂತರದಲ್ಲಿ ಮೇಳಕ್ಕೆ ಬರುವಂಥ ಸಂದರ್ಭ, ಯಾವ ಮೇಳಕ್ಕೆ ಆರಂಭದಲ್ಲಿ ಬಂದ್ರಿ? ನಾನು ಗುತ್ತೆಮ್ಮ ಮೇಳ, ಲಾರಿ ಮೇಲೆ ರಂಗಸ್ಥಳ ಅಂತೇಳಿ ಬಿ ಗಣಪತಿ ಅವರು ತುಂಬ ಸಪೋರ್ಟ್ ಮಾಡ್ತಿದ್ರು. ಯಾವ ವೇಷ ಮಾಡಿದರು, ಮತ್ತು ಗೊತ್ತಿಲ್ಲದೆ ಇದ್ರೆಲ್ಲ ಹೇಳಿಕೊಡೋದು, ಮತ್ತು ಸಪೋರ್ಟ್ ಮಾಡ್ತಾಯಿದ್ರು. ಅದು ಅಡ್ಡಿಲ್ಲ, ನೀ ತಪ್ಪಾದ್ರೆ ಅಡ್ಡಿಲ್ಲ ಮಾಡು ಅಂತೆಲ್ಲ. ಬಿ ಗಣಪತಿ ಅವರು ಒಳ್ಳೆ ಯಜಮಾನರು, ದೇವರು ಅಂತ ಮನುಷ್ಯರು. ಇವತ್ತು ಅವ್ರ ಮೇಳ ಬಿಟ್ಟು ಬಂದರು. ಇವತ್ತು ನಾವು ಅನ್ಯೋನ್ಯತೆ ಅನ್ನೋದು ಹಾಗೆ ಉಂಟು. ಇವತ್ತು ನಾವು ಕಾಲ್ ಮಾಡಿದ್ರು ಇಲ್ಲ ಹೋದ್ರು ಅಷ್ಟೇ ಮಾತಾಡ್ತಾರೆ, ಅಷ್ಟೇ ನಮ್ಮ ಸಪೋರ್ಟ್. ಅದಾದಮೇಲೆ ಮತ್ತು ಅನಿವಾರ್ಯ ಪರಿಸ್ಥಿತಿ ಆಯಿತು. ಅಲ್ಲಿ ಒಂದು ಸ್ವಲ್ಪ ಅಣ್ಣನಿಗೆ ಒಂದು ಆರಾಮಿರಲಿಲ್ಲ, ಅಮೌಂಟ್ ಬೇಕಾಗಿತ್ತು. ಆಮೇಲೆ ಗೋಳಿಗರಡ್ಡಿಲ್ದ ನಾ ಬರುವ ಮೊದಲು ಅಲ್ಲೂ ತಮ್ಮ ಇದ್ದಿದ್ದ, ಇಲ್ಲಿಗೂ ತಮ್ಮ ಬಂದಿದ್ದ ದಿನೇಶ್. ಇವನು ಹೇಳಿದೆ, ಇಲ್ಲ ನಾನು ಮಾತಾಡ್ತೇನೆ ಅಂತ. ಆಯಿತು ಅಂತ ಗೋಳಿಗರಡಿ ಬಂದು ಮಾತಾಡಿದ್ವಿ. ವಿಠಲ್ ಪೂಜಾರಿ ಹೇಳಿದರು, ಅಮೌಂಟ್ ಕೊಡ್ತೇವೆ, ಆದರೆ ನಮಗೆ ಹಾಸ್ಯಗಾರರು ಆಗಿದ್ರು, ಈಗ ಜನ ಬೇಕು ಅಂತಿಲ್ಲ, ಅನಿವಾರ್ಯಕ್ಕೆ ನಿಮಗೆ ಕಷ್ಟ ಉಂಟಲ್ಲ, ನಾನು ಹಾಕೊಳ್ತೇನೆ ಅಂತ ಒಳ್ಳೆ ಸಹಾಯ ಮಾಡಿದ್ರು ನನಗೆ. ಯಾರು? ವಿಠಲ್ ಪೂಜಾರರು. ನಾನು ಹಾಕೊಳ್ತೇನೆ ಅಂತೇಳಿ ಆಯಿತು ಅಂತ. ಆಮೇಲೆ ಸಹ ಹಾಸ್ಯಗಾರರಾಗಿರು ಪ್ರಧಾನಕ್ಕೆ ಮತ್ತೊಬ್ಬರು ಆಗಿದ್ದಾರೆ ಅಂತ ಹೇಳಿದರು.
ಆಯ್ತು ಒಡ್ಡಿಲ್ಲ ನಮ್ಗೆ ಅಂದರೆ ಹೌದು. ಕಷ್ಟ ಪರಿಸ್ಥಿತಿ ಇತ್ತು. ಆಯಿತು ಅಂತ ಸೇರಿಕೊಂಡೆ. ಸೇರಿಕೊಂಡು ಎಲ್ಲ ಮುಗೀತು. ಮತ್ತು ಮೇಳ ಸ್ಟಾರ್ಟ್ ಆಗೋಗಿ ಬಂದ್ವಿ. ಬಂದು ನೋಡುವಾಗ ನನ್ನ ಹೆಸರು ಮೇಯ್ನ್ ಪ್ರಧಾನ ಹಾಸ್ಯಗಾರರ ಹೆಸರಲ್ಲಿ ಇತ್ತು. ನನ್ನ ತಲೆ ವಿಷಯ ಇತ್ತು. ನನ್ನನ್ನು ಹಾಕ್ಕೊಂಡು ಸಹ ಹಾಸ್ಯಗಾರರಿಗೆಲ್ಲ ಕಡೆಗೆ ಅವರು ಬಂದವ ಅಲ್ಲಿ ಮೇಯ್ನ್ ಹತ್ರ ಇಟ್ಟಿದ್ದ, ಪ್ರಧಾನ ಹಾಸ್ಯಗಾರ ಹತ್ರ. ಕಡೆಗೆ ನಾನು ಎಲ್ಲರ ಹತ್ರ ಕೇಳಿದೆ, ಹೀಗೆ ಮಾರ್ರೆ ನಾನು ಮಾತಾಡಿದೆ ಹೀಗೆ ಎಲ್ಲ ಹೆಸರು ಉಂಟಲ್ಲ. ಕಡೆ ಯಜಮಾನರೆಲ್ಲ ಕರೆದು ಹೇಳಿದ್ರು, ಇಲ್ಲ ನಿಮ್ಮ ಬಗ್ಗೆ ಎಲ್ಲ ಕೇಳಿದ್ವಿ ನಾವು, ಅವನಿಗಿಂತ ನೀವು ಕೂತ್ಕೊಳ್ಬೇಕು ಅಂತ ಹೇಳಿದ್ರು. ಸುನೀಲ್ ಎಡಮಗೆ ಅಂತೇಳಿ, ಪಾಪ ಅವನು ಒಳ್ಳೆ ಹುಡುಗ. ಆಮೇಲೆ ಅವನ ಹತ್ರ ಕೇಳಿದೆ, ಹೇಗೆ ಯಜಮಾನ್ರಿಗೆ ಹೇಳಿದೆ, ಅಡ್ಡಿಲ್ಲ ನಾನು ಒತ್ತಿ ಕೂತ್ಕೊಂಡು, ನನಗೂ ಗೊತ್ತಿಲ್ಲ ಮಾರ್ರೆ. ನಾನು ಯಜಮಾನ್ರ ಹತ್ರ ಹೇಳಿದೆ, ನಾನು ಪ್ರಧಾನ ಕೂತ್ಕೊಳ್ಳೋದಿಲ್ಲ, ಯಾಕಂದ್ರೆ ನಂಗೆ ಅಷ್ಟೆಲ್ಲ ಗೊತ್ತಿಲ್ಲ ಕತೆ ಎಲ್ಲ. ಪೌರಾಣಿಕದಲ್ಲಿ ವೇಷ ಮಾಡ್ತೇನೆ, ಅಷ್ಟಕ್ಕಷ್ಟೇ ಮಾಡಿ ಬರೋದು ನಾನು, ಮತ್ತು ಅತಿಯಾಗಿ ಎಲ್ಲ ಹಾಳೆಲ್ಲ ಮಾಡಿ ಬರೋದಿಲ್ಲ. ಇಲ್ಲ ನಮಗೂ ಬೇಕಾದಷ್ಟೇ, ಅತಿಯಾಗಿ ಎಲ್ಲ ಇದು ಮಾಡೋದು ಬೇಡ, ಚಂದ ಮಾಡಿ ಹೊಸ ಪ್ರಸಂಗದಲ್ಲಿ ಸ್ವಲ್ಪ ಹಾಡೆ ಮಾಡಿ ಆಯಿತು ಅಂಥೇಳಿ ಕೂತ್ಕೊಂಡೆ. ಧೈರ್ಯ ಕೊಟ್ಟರೆ ಎಲ್ಲ ಕುದುರೆಗೌಡ ರಾಜಣ್ಣ ಅಂತೇಳಿ. ನಾನು ಕೂತ್ಕೊಳ್ಳಿಕ್ಕೆ ಕಾರಣವೇ ಕುದುರೆಗೌಡ ರಾಜಣ್ಣ. ಅವ್ರು ನನ್ನ ವೇಷ ತುಂಬ ನೋಡಿದರು. ಮತ್ತು ಬಾರ್ಕೂರು ಸುರೇಶ್ ರಾವ್ ಭಾಗವತರು ಅವರು ವಿಜಯಪುರ ಅಂತೇಳಿ ಅಲ್ಲೆಲ್ಲ ಅವ್ರ ಜೊತೆ ಆಟಕ್ಕೆ ಹೋಗಿದ್ದಿಲ್ಲ. ಅವರೆಲ್ಲ ಸೇರಿ ನನ್ನ ಪ್ರಧಾನ ಕೂರಿಸಿ ಇವತ್ತಿನವರೆಗೆ ಒಳ್ಳೆ ರೀತಿಯಲ್ಲಿ ತಿರುಗಾಟ ಮಾಡ್ತಿದ್ದೀವಿ. ಯಾವುದೆಲ್ಲ ಪಾತ್ರಗಳನ್ನು ಮಾಡಿದ್ದೀರಿ ಮತ್ತು ನಿಮಗೆ ತುಂಬ ಖುಷಿ ಕೊಟ್ಟಂತಹ ಪಾತ್ರಗಳು? ನಾನು ಕೈರವ ಮಾಡಿದ್ದೆ, ಕೈರವ ಮತ್ತು ಪಾಪಣ್ಣ, ಮತ್ತು ತುಂಬ ವೇಷಗಳು ಮಾಡಿದ್ದೆ. ಕನಕಂಗಿ ಕಲ್ಯಾಣದಲ್ಲಿ, ರತಿ ಕಲ್ಯಾಣದಲ್ಲಿ ಅದು ನಂಗೆ ತುಂಬ ಖುಷಿ ಕೊಟ್ಟಂಥ ವೇಷ ಅಂದರೆ ಕೈರವ. ಕೈರವ ಯಾಕೆ ಅಂದರೆ ನಮ್ಮದು 90 ಹತ್ರ ಒಂದು ಆಟ ಇತ್ತು ಜನ್ಸಲ್ಲಿ. ರಾಘವೇಂದ್ರಾಚಾರ್ಯರು ಪದ್ಯಕ್ಕೆ ಬಂದಿದ್ರು. ಪದ್ಯಕ್ಕೆ ಬಂದಾಗ ನನಗೆ ಭಯ ಇತ್ತು, ಕೈರವ ನಂದೆ ಅಲ್ಲ ಎಂತ ಮಾಡೋದು, ಅವ್ರ ಪದ್ಯ ನಮ್ಗೆ ಹೆದರಿಕೆ. ಆಮೇಲೆ ಅವರು ತುಂಬ ಪದ್ಯ ಹೇಳಿದರು. ಪದ್ಯ ಹೇಳಿ ಹೋಗುವವರು, ನಾನು ರಂಗಸ್ಥಳದಲ್ಲೇ ಇದ್ದೆ, ಹೋಗುವಾಗ ಹೇಳಿ ಹೋಗಿದ್ರಂತೆ, ಹಾಸ್ಯಗಾರರು ಒಳ್ಳೆ ಇದ್ದಾನೆ, ಒಳ್ಳೆ ಮಾತಾಡ್ತಾ, ಒಳ್ಳೆ ಹುಡುಗ, ಎಷ್ಟು ಬೇಕು ಅಷ್ಟೇ ಉಂಟು, ಅಧಿಕ ಪ್ರಸಂಗಗಳೆಲ್ಲ ಇಲ್ಲ ಅಂತೇಳಿ. ಅದನ್ನು ಕೇಳಿ ನಂಗೆ ಖುಷಿ ಆಯಿತು. ಆ ವೇಷವೂ ನಂಗೆ ಇಷ್ಟ, ಆದರೆ ಅದರಲ್ಲಿ ಅವರು ಹೊಗಳಿದ್ರು, ಪ್ರಶಂಸೆ ಮಾಡಿದ್ರಲ್ಲ, ಖುಷಿ ಆಯಿತು. ಅದೊಂದು ವೇಷ ತುಂಬ ಇಷ್ಟ. ಅತ್ಯಂತ ನಗುಮೊಗದ ವ್ಯಕ್ತಿತ್ವ ನಿಮ್ಮದು. ಈ ನಡುವೆ ಎಲ್ಲಾದರೂ ಈ ಯಕ್ಷಗಾನ ಬೇಡ ಇತ್ತು ಅಂತೇಳಿ ಅನಿಸಿರುವಂಥ ಸಂದರ್ಭಗಳೇನೋ ಇತ್ತಾ? ಇಲ್ಲ, ನನಗೆ ಯಕ್ಷಗಾನ ಬೇಡ ಅಂತಲೇ ಇಲ್ಲ. ಮತ್ತು ಮನೆಯಲ್ಲೂ ಅಷ್ಟೇ, ಎಂಥ ಕಷ್ಟ ಇದ್ರೂ ನಮ್ಮ ಹತ್ರ ಹೇಳುವುದಿಲ್ಲ. ಈಗ ಏನೇ ಸಮಸ್ಯೆಗಳಿದ್ರು, ಇಲ್ಲ ಏನಿಲ್ಲ ಹೋಗಿ ನೀವು ಇದು ಮಾಡಿ ಅಂತ ಹೇಳ್ತಾ ಅಂತ ಇದು ನನಗೆ ಇದು ಅನಿಸ್ಲಿಲ್ಲ. ಇನ್ನು ಮುಂದೆ ಬೇಡ ಅಂತ. ಈಗ ಒಂದೇ ಮೇಳದಲ್ಲಿ ಸಾಧಾರಣ ಒಂದು 8-10 ವರ್ಷ ತಾವು ಈಗ ಪ್ರಧಾನ ವೇಷಧಾರಿಯಾಗಿ ಅಥವಾ ಪ್ರಧಾನ ಹಾಸ್ಯ ಕಲಾವಿದರಾಗಿ ಇದ್ದೀರಿ. ಅದು ಅಷ್ಟು ಸುಲಭದ್ದಲ್ಲ. ಯಾಕಂತ ಹೇಳಿದ್ರೆ ಮೇಳ ಅಂತ ಹೇಳಿದ್ರೆ ಅದಕ್ಕೆ ಮ್ಯಾಳ ಅಂತ ಹೇಳ್ತಾರೆ. ಅದು ಯಾಕಂತ ಹೇಳಿದ್ರೆ ಒಂದು ಕಪ್ಪೆ ತುಲಾಭಾರ ಮಾಡಿದ ಹಾಗೆ ಇರುವಂಥ ವ್ಯವಸ್ಥೆಗಳು ನಿಮ್ಮಲ್ಲಿ ಹಾಗೆ ಅಂತೇಳಿ ಅಲ್ಲ. ನಾನು ಕಂಡುಕೊಂಡ ರೀತಿ ನನ್ನ ಬುದ್ಧಿಯ ಬಡತನ ಕೂಡ ಇದ್ದಿರ್ಬೋದು, ನನಗೆ ಗೊತ್ತಿಲ್ಲ. ಆದರೆ ಹೊಂದಾಣಿಕೆಯಿಂದ ಇರೋದಷ್ಟು ಸುಲಭವಾ? ಹೊಂದಾಣಿಕೆ ಅಂದರೆ ನಾವೇನು ಮಾಡ್ತೀವಿ ಅಂತ ಕೇಳಿದ್ರೆ, ಯಾರ ಹತ್ರ ಹೆಚ್ಚು ಮಾತಾಡಲಿಕ್ಕೆಲ್ಲ ಹೋಗುದಿಲ್ಲ. ಅಂದರೆ ಬೇರೆ ಟೈಮಲ್ಲಿ ನನ್ನ ವೇಷ ರಂಗಸ್ಥಳದಲ್ಲಿ ಮಾತಾಡ್ತೆ. ರಂಗಸ್ಥಳದಲ್ಲಿ ಎಲ್ಲ ಹೆಚ್ಚಿನಾಗಿ ಹೊರಗಡೆ ಬಂದ್ರೆ ಬೈತಾರೆ, ಇಂಥವರು ಒಂದೊಂದು ಶಬ್ದಕ್ಕೂ ನೀವು ಮಾತಾಡ್ತಾ ಇರ್ತೆ ಅಂತ. ಆದರೂ ಹೊರಗಡೆ ಚೌಕಿಯಲ್ಲಿ ಯಾರ ಹತ್ರ ಹೆಚ್ಚು ಮಾತಾಡೋದಿಲ್ಲ. ನನ್ನನ್ನು ಯಾರಾದರೂ ಬಂದು ಮಾತಾಡಿಸಿದ್ರೆ, ಏನಾದರೂ ಕೇಳಿದರೆ ಹೇಳಿಕೊಡೋದು, ಇಲ್ಲ ಯಾರಾದ್ರು ತಪ್ಪು ಮಾಡೋದು ನೋಡ್ರೆ ಒಂಚೂರು ಹೇಳೋದು ಇತ್ತು. ಅದೊಂದು ಅಭ್ಯಾಸ, ನೇರ ಹೇಳಿಬಿಡೋದು. ಅದೊಂದು ಎಷ್ಟೇ ಬಿಟ್ಟರೆ ಮತ್ತೆ ಯಾರ ಹತ್ರ ಒಂದು ಇವತ್ತಿನವರೇ ಕೆಟ್ಟದಾಗಿ ಇದು ಮಾಡೋದಿಲ್ಲ. ನಾನಾಗಿ ಅತಿ ಹೆಚ್ಚು ಮಾತಾಡ್ಲಿಕ್ಕೆ ಹೋಗೋದಿಲ್ಲ. ಈ ಮಾತಾಡ್ತಾ ಹೋದ್ರಲ್ಲಿ ಅಂತ ಸಲಿಗೆ ಹೆಚ್ಚಾದರೆ ಈ ಜಗಳಗಳು ಬರೋದು ಅದೇ ಇದು ಅಂತೇಳಿ ಇದೆಲ್ಲ ಇರುತ್ತೆ ಅಷ್ಟೇ ಸಮಸ್ಯೆ. ಸ್ವಯಂ ಕಡಿವಾಳವನ್ನು ಹಾಕೊಂಡಿರೋದು ಅಂತ ಹೇಳ್ಕೊಂಡು ಹೆಚ್ಚು ಮಾತಾಡೋದಿಲ್ಲ. ನನಗೆ ಅತಿ ಆತ್ಮೀಯರಾಗಿದ್ರು ಮಾತ್ರ ಅವ್ರನ್ನ ಕರೆದು ಹೇಳ್ತೆ, ಹೀಗೆ ಮಾಡಬೇಡಿ ಮರ. ಬೇರೆಯವರಿಗೆಲ್ಲ ಹೇಳಲಿಕ್ಕೆ ಹೋಗುದಿಲ್ಲ ಅಂದರೆ ಮತ್ತೆ ನೀ ಯಾರ ಕೇಳಿದ್ರು. ಹೌದು ಹೌದು ಹೌದು. ಮತ್ತು ಈ ಹಾಸ್ಯ ಪಾತ್ರಗಳನ್ನು ಮಾಡೋದಷ್ಟು ಸುಲಭ ಅಲ್ಲ. ಕೆಲವರಿಗೆ ಅನಿಸ್ಬೋದು ಹಾಸ್ಯ ಅಲ್ಲ ಏನು ಬೇಕಾದರೂ ಮಾತಾಡ್ಬೋದು ಅಂತ. ಇಲ್ಲ, ಕೆಲವೊಮ್ಮೆ ಹಾಸ್ಯಾಸ್ಪದ ಆಗುವಂಥ ಸಂದರ್ಭಗಳು ಇರ್ತದೆ. ಇಂಥ ಸಂದರ್ಭಗಳೇನಾದರೂ ಎದುರಾಗಿತ್ತಾ? ಹಾಸ್ಯಾಸ್ಪದ ಹಾಗೆ ಅಂತ ಇದು ಇರಲಿಲ್ಲ ನನಗೆ ಇಷ್ಟರವರೆಗೆ ಯಾರು ಏನು ಹೇಳಲಿಲ್ಲ. ಆದರೂ ಕೆಲವರೆಲ್ಲ ಒಂದೊಂದು ಚಿಕ್ಕ ಚಿಕ್ಕ ವಿಷಯನ ಅಲ್ಲೇ ಆಟ ನೋಡಿದವರೇ ಹೋಗಿದ್ದಾರೆ, ಇದೊಂದು ಚೂರು ಸರಿ ಮಾಡ್ಕೊಳ್ಳಿ ಮತ್ತೆಲ್ಲ ಒಳ್ಳೇದಾಗಿದೆ ಅಂತ. ಅದನ್ನೆಲ್ಲ ನಾನು ಅಲ್ಲೇ ಸರಿ ಮಾಡ್ಕೊಂತಿದ್ದೆ. ಮತ್ತು ಮಾರನೇ ದಿವಸ ಅದು ರಿಪೀಟ್ ಆಗೋ ಬಿಡುವುದೇ ಇಲ್ಲ ಆಗಿತ್ತು. ಮತ್ತು ಪ್ರಸಂಗಕ್ಕೆ ಎಷ್ಟು ಬೇಕು ಅಷ್ಟನ್ನೇ ಮಾಡಿ ಬರ್ತಿದ್ದೆ. ಹಾಗೆ ಮತ್ತೆ
ಹಾಸ್ಯ ಅನ್ನೋದೇ ಮತ್ತೆ ಅಪಾಯಕಾರಿ, ಯಾರಿಗಾದರೂ ಸಿಕ್ಕಿದ್ರೆ ಅದನ್ನೇ ಇದು ಮಾಡ್ತಾರೆ. ಹೌದು ಹೌದು ಹೌದು. ಯಾಕಂದರೆ ಈಗ ಪ್ರಧಾನ ರಸವೇ ಅದಾಗಿದೆ ಈಗ. ಹೌದು. ಜನರು ಎಷ್ಟೋ ತನಕ ಹಾಸ್ಯಗಾರ ಬರುವುದಂತಲೇ ಕಾಯ್ತಾ ಇರ್ತಾರೆ, ಕೊನೆಯವರೆಗೂ ಹಾಸ್ಯಗಾರಿದ್ರ ಅಂತ ತಿಳ್ಕೊಂಡೇ ನೋಡುವಂಥ ಸಂದರ್ಭಗಳೇ ಈಗ ಮುಖ್ಯ ಆಗಿದೆ. പക്ഷെ ಡೇರೆ ಮೇಳಗಳಂತೂ ಹಾಸ್ಯಗಾರನ ಹೊರತುಪಡಿಸಿ ಪ್ರಸಂಗಗಳನ್ನು ಕಲ್ಪನೆ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಅಂತ ಸಂದರ್ಭಕ್ಕೆ ಬಂದಿದೆ. ಇನ್ನು ನೀವು ಈ ಹಾಸ್ಯಗಳಲ್ಲಿ ಪೌರಾಣಿಕದ್ದು ಇಷ್ಟಪಡ್ತೀರಾ ಅಥವಾ ಹೊಸ ಪ್ರಸಂಗ ಇಷ್ಟಪಡ್ತೀರಾ? ನನಗೆ ಪೌರಾಣಿಕವೂ ಇಷ್ಟ, ಹೊಸ ಪ್ರಸಂಗವೂ ಇಷ್ಟ. ಯಾಕಂತೇಳಿದರೆ ಪೌರಾಣಿಕದಲ್ಲಿ ಒಂದು ಏನು ಹೇಳ್ತಾರೆ ಅದಕ್ಕೆ ವಿಷಯಗಳು ಕೊಡೋದು ಅಂತ ಸಂದೇಶಗಳಿದೆ. ಹೊಸ ಪ್ರಸಂಗದಲ್ಲೂ ಕೊಡ್ಬೋದು, ಉಂಟು. ಆದರೆ ಹೊಸ ಪ್ರಸಂಗದಲ್ಲಿ ಅಷ್ಟೊಂದು ಸ್ವಾರಸ್ಯಗಳಿರುವುದಿಲ್ಲ. ಅಂದರೆ ಕತೆಗಳು ಹೀಗೆ ಇರ್ತದೆ, ಹಾಗೆ ಇರ್ತದೆ. ಆದರೆ ಪೌರಾಣಿಕದಲ್ಲಿ ಹೀಗೆ ಅಂತ ದಾರಿ ಮಾಡಿ ಇಟ್ಟಿದ್ರು, ಹಾಗೆ ಮಾಡಿದರೆ ಅಷ್ಟು ಚೆಂದ ಆಗ್ತದೆ. ಮತ್ತು ಪೌರಾಣಿಕದಲ್ಲೇ ಹೆಸರು ಮಾಡಿದವರು ಹೆಚ್ಚು. ಹಾಗಾಗಿ ಅದೇ ಒಂದು ಇಷ್ಟ ನನಗೆ, ಪೌರಾಣಿಕ ಅಂದರೆ ಇಷ್ಟ. ಇದಲ್ಲದೆ ಅಂದರೆ ಈ ಒಂದು ಮೇಳ ಅಲ್ಲದೆ ಬೇರೆ ಹೊರಗಡೆ ಎಲ್ಲಾದರೂ ನೀವು ಯಕ್ಷಗಾನ ಪ್ರದರ್ಶನ ಕೊಟ್ಟಿರುವಂಥದ್ದು? ಹೊರಗಡೆ ಅಂತ ಹೇಳಿದ್ರೆ ಬೆಂಗಳೂರು, ಮತ್ತು ಇಲ್ಲಿ ಬಿಜಾಪುರ, ಅಲ್ಲಿ ಹೋಗಿದ್ದೆ. ಯಾವ ತಂಡಗಳು? ತಂಡ ಬಾರ್ಕೂರು ಸುರೇಶ್ವರ ಭಾಗವತರು ಅವ್ರ ತಂಡದಲ್ಲಿ. ಮತ್ತು ನಮ್ಮದೇ ಒಂದು ತಂಡ ಉಂಟು, ಭಾರತೀಪುರ ಯಕ್ಷಕಲಾ ತಂಡ ಅಂತೇಳಿ, ಅದರಲ್ಲಿ ಬೆಂಗಳೂರಲ್ಲಿ ಕಾರ್ಯಕ್ರಮ ಮಾಡಿದೆ. ರಾಘವೇಂದ್ರಾಚಾರ್ಯ ಪದ್ಯಕ್ಕೆ ಬಂದಿದ್ರು. ಅದೆಲ್ಲ ಇಡೀ ಯಕ್ಷಗಾನದ ಒಂದು ವ್ಯವಸ್ಥೆಯಲ್ಲಿ ನಿಮಗೆ ಅತ್ಯಂತ ಖುಷಿ ಕೊಡುವಂತಹ ಅಥವಾ ನೀವು ಮೆಚ್ಚಿದಂಥ ಕಲಾವಿದರಿದ್ದರು ಯಾರು ಮತ್ತು ಯಾಕೆ? ನಾನು ಮೆಚ್ಚಿದಂಥ ಕಲಾವಿದರು ಅಂತ ಹೇಳಿದರೆ ಹಳೆ ಕಲಾವಿದರು, ಹೊಸ ಕಲಾವಿದರು. ನಿಮಗೆ ಯಾರು ಇಷ್ಟ ಅಂತ ಹೇಳ್ಕೊಂಡು? ನಾನು ಮೆಚ್ಚುವ ಕಲಾವಿದರು ಅಂತ ಹೇಳಿದರೆ ಬೆದರಳ್ಳಿ ಚಂದ್ರಶೆಟ್ಟರು ಅಂತೇಳಿ ಹಾಸ್ಯಗಾರರು. ಅವರು ತುಂಬ ಅದ್ಭುತ ಹಾಸ್ಯಗಾರರು. ಯಾಕಂದ್ರೆ ಅವ್ರ ರಂಗಸ್ಥಳಕ್ಕೆ ಬಂದರೂ ಸಾಕು ಅವ್ರ ನಗು ಬರ್ತಿತ್ತು. ಅವ್ರನ್ನ ನೋಡಿಯೇ ನಾನು ಹೆಚ್ಚು ಯಕ್ಷಗಾನ ಹಾಸ್ಯ ಇಂಟ್ರೆಸ್ಟ್ ಜಾಸ್ತಿ ಆದ್ದು. ಯಾಕಂತ ಹೇಳಿದರೆ ಅವ್ರು ಇವತ್ತು ಈಗ ಇಲ್ಲ ನಮ್ಮ ಜೊತೆ, ಆದರೂ ಅವರು ಯಕ್ಷಗಾನದಲ್ಲಿ ಒಂದು ಕೆಟ್ಟ ಹೆಸರು ತಗೊಂಡವರಲ್ಲ. ಮತ್ತು ಒಳ್ಳೆ ಹಾಸ್ಯ, ಅಸಹ್ಯ ಶಬ್ದಗಳು ಅದೆಲ್ಲ ಇದಿಲ್ಲ. ಅವರಂದರೆ ಅಷ್ಟು ಇಷ್ಟ. ಚಂದ್ರಶೆಟ್ಟರು ಬೆದರಳ್ಳಿ ಅಂತೇಳಿ. ಮತ್ತು ಈ ಯಕ್ಷಗಾನದಲ್ಲಿ ಆಗ್ತಾ ಇರುವಂತಾದರೆ ನಿಮ್ಮ ಒಂದು ಜೊತೆಗೆ ಕಲಿಯುವಂಥ ಇತರ ವ್ಯಕ್ತಿಗಳು ಯಾರು ಇದ್ದಾರಾ? ಅಂದರೆ ನಾನು ಇಂಥವ್ರಿಗೆ ಹೇಳಿಕೊಟ್ಟಿದ್ದೇನೆ, ಇಂಥವ್ರನ್ನ ಯಕ್ಷಗಾನ ತಗೊಂಡು ಬಂದಿದ್ದೇನೆ, ತುಂಬ ಜನ ಕಲಿಸಿಕೊಟ್ಟಿದ್ದೇನೆ. ತುಂಬ ಜನ ಇದ್ರು ನಮ್ಮಲ್ಲೇ, ಹುಡುಗರೆಲ್ಲ ಇದ್ರು. ಅಂದರೆ ಈಗ ಒಬ್ಬ ಸುನೀಲ್ ಅಂತೇಳಿ ಎಲ್ಲ ಇದ್ದಾರೆ, ಅವರಿಗೆಲ್ಲ ನಾನು ತುಂಬ ವಿಷಯಗಳಲ್ಲಿ ಹೇಳಿಕೊಟ್ಟಿದ್ದೆ. ನನ್ನ ಕಲ್ತದ್ದವರ ಮೂಲ ಬೇರೆ ಆದರೂ ಈ ನನ್ನ ಜೊತೆ ಇರುವಾಗ ನಾನು ತುಂಬ ಹೇಳಿಕೊಟ್ಟಿದ್ದೆ. ಮತ್ತೀಗ ಒಬ್ಬ ರೋಹಿತ್ ಅಂತೇಳಿ ಒಬ್ಬ ಹುಡುಗೆಲ್ಲ ಇದ್ರು, ಅವರಿಗೆಲ್ಲ ಹೇಳಿಕೊಡ್ತಾ ಇರ್ತೇನೆ. ನಮ್ಮ ಜೊತೆ ಯಾರೇ ಇದ್ದರು ಮತ್ತು ಕೇಳೋ ತಾಳ್ಮೆ ಇರಬೇಕು. ತಾಳ್ಮೆ ಇದ್ರೆ ನಾನು ಹೀಗೆ ಮಾಡಿದ ತಪ್ಪು. ಮತ್ತು ನಾನು ಎಷ್ಟೇ ಯಕ್ಷಗಾನದಲ್ಲಿ ಎಲ್ಲ ಬೆಳಿಗ್ಗೆ ಆದರೂ ಅಷ್ಟೇ ಸುಸ್ತಾಗಿರಲಿ, ರಾತ್ರಿ ಚೌಕಿಯಲ್ಲಿ ಮಲಗುವ ಅಭ್ಯಾಸ ಇಲ್ಲ. ರಂಗಸ್ಥಳದಲ್ಲಿ ಯಾರು ಏನು ಮಾತಾಡ್ತಿರ್ತಾರೆ, ಎಂತ ಮಾಡ್ತಾ ಇರ್ತಾರೋ ಅದೇ ಯೋಚನೆ ಮಾಡೋದು ಜಾಸ್ತಿ, ನಿದ್ದೆ ಮಾಡೋದಿಲ್ಲ. ಯಾರಾದರೂ ತಪ್ಪು ಹೇಳಿದ್ರೆ ಬಂದು ಕೂಡಲೇ ಹೇಳಿಬಿಡೋದು, ಅದೊಂದು ತಪ್ಪಾಗಿದೆ ಮರೆ ಅಂತೇಳಿ ಹೇಳುತ್ತೆ. ಅದೊಂದು ಹೇಳಿಕೊಡುವ ಅಭ್ಯಾಸ ಮೊದಲಿಂದ. ರಾಜೇಶ್ ಅವರಿಗೆ ಮದುವೆ ಆಗಿದೆ ರೀಸೆಂಟಾಗಿ ಈ ವರ್ಷ. ಹೆಂಡತಿ ಎಲ್ಲಿ, ಅವರು ಏನು ಹೆಸರು? ಶೃಂಗೇರಿ ಹತ್ತಲ ಚಿತ್ರವಳ್ಳಿ ಅಂತೇಳಿ. ಅವಳ ಹೆಸರು ಅನ್ನಪೂರ್ಣ ಅಂತೇಳಿ. ಅವರಿಗೆ ಯಕ್ಷಗಾನದಲ್ಲಿ ಆಸಕ್ತಿ? ಅವಳಿಗೆ ಯಕ್ಷಗಾನ ಅಂದರೆ ತುಂಬ ಆಸಕ್ತಿ. ನನ್ನನ್ನು ಯಕ್ಷಗಾನದಲ್ಲೇ ನೋಡಿದ್ದೆ. ಆಮೇಲೆ ನಾವು ಮಾತು ಅಲ್ಲಿ ಮೇಳ ಹೋಗಿತ್ತಂತ ಅವ್ರ ಮನೆ ಹತ್ರ ನೋಡಿ ಅವಳಿಗೆ ಇಷ್ಟ ಆಯ್ತು. ಮತ್ತೆ ನಮ್ಮ ಸ್ಮೈಲ್ ಎಲ್ಲ ಇಷ್ಟ ಆಯ್ತು ಹಾಗಾಗಿ ಹಾಗಾಗಿ ನನ್ನ ಹತ್ರ ಇವತ್ತು ಅವ್ರು ಹೇಳೋದು, ಎಷ್ಟೇ ಕಷ್ಟ ಇದ್ರು ನಗಾಡ್ತೀರಿ ನೀವು ಅಂತೇಳಿ. ಒಳ್ಳೆಯ ಮನಸ್ಥಿತಿ. ಮತ್ತು ಅಂದರೆ ಅಂಥ ಒಂದು ನಿರೀಕ್ಷೆಗಳು ಇದ್ದಾಗ ಜೀವನವೂ ಕೂಡ ಅತ್ಯಂತ ಚೆನ್ನಾಗಿ ಸಾಗುತ್ತೆ. ಅವಳು ಹೇಗೆ ಕೇಳಿದ್ರೆ ನಮ್ಮ ಪರಿಸ್ಥಿತಿಗೆ ಹೊಂದ್ಕೊಂಡು ಹೋಗೋ ಗುಣ ಇರಬೇಕು. ಕೆಲವು ಹೆಣ್ಣು ಮಕ್ಕಳಿಗೆ ಅದೇ ಇರೋದಿಲ್ಲ. ಎಂತ ಕೇಳಿದರೆ ಮನೆಗೆ ಬಂದ ತಕ್ಷಣ ಅದು ಬೇಕು, ಇದು ಬೇಕು, ಅದು ಇದು. ಬಂದು ಮಲ್ಕೊಂಡ್ರೆ ಊಟ ಮಾಡದೆ ಮಲ್ಕೊಂಡಿದ್ರು ಅಂತ ಸಿಟ್ಟು ಬರುತ್ತೆ. ಒಳ್ಳೇದು, ಊಟ ಮಾಡಿ ಮಲ್ಕೊಳಕ್ಕೆ ಹಾಗೆ ಅಷ್ಟೇ ಬಿಟ್ಟರೆ ಮತ್ತೆ ಏನು ಇವತ್ತಿನ ಯಾವ ಕಿರಿಕಿರಿ ಎಲ್ಲ. ಯಕ್ಷಗಾನಕ್ಕೆ ಹೊರಡುವಾಗ ಬೇಗ ಹೊರಡಿ, ಒಂಚೂರು ನಿಧಾನ ಹೋಗಿ ಸಪೋರ್ಟ್.
ಮತ್ತು ನಮ್ಮ ಮನೆಯಲ್ಲೂ ಅಷ್ಟೇ ತುಂಬ ಸಪೋರ್ಟ್ ಮಾಡ್ತಾರೆ ಎಲ್ಲರೂ, ಅಣ್ಣನು ಅಕ್ಕ ಎಲ್ಲರೂ ಸಪೋರ್ಟ್ ಮಾಡ್ತಾರೆ. ಮತ್ತು ಈಗ ಬಹುತೇಕ ರಾಜೇಶ್ ಅವರು ಒಂದು ಹಂತದ ಒಂದು ಹಾಸ್ಯದಲ್ಲಿ ತಯಾರಾಗಿ ಒಂದು ಹೆಸರು ಮಾಡಿದ್ದಾರೆ. ಮತ್ತು ಮುಂದೆ ಮುಂದುವರೆದು ಬೇರೆ ಮೇಳಕ್ಕೆ ಹೋಗುವಂಥ ಸಂದರ್ಭಗಳೇನು ಉಂಟಾ? ಬೇರೆ ಮೇಳಕ್ಕೆ ಅಂತ ಹೇಳಿದ್ರೆ ಕರೆ ಇದೆ, ಅಂದರೆ ಮತ್ತೆ ಆಚೆ ಈಚೆ ಓಡಾಡ್ತಾ ಇರೋದು ಬೇಡ, ಒಂದೇ ಕಡೆ ಇರುವ. ಇವರಿಂದ ಏನು ನಮಗೆ ಸಮಸ್ಯೆಗಳಿಲ್ಲ. ಈ ಬಡಗುತಿಟ್ಟಿನ ಯಜಮಾನರಲ್ಲಿ ಅತ್ಯಂತ ಸರಳ ಸಜ್ಜನಿಕೆ ಒಬ್ಬರು ಯಜಮಾನರಿದ್ರೆ ಖಂಡಿತ ನಾನು ಕಂಡುಕೊಂಡ ಹಾಗೆ ವಿಠಲ್ ಪೂಜಾರ್ ಖಂಡಿತ. ಹಾಗಾಗಿ ಮತ್ತೆ ನಾವು ಏನೇ ಸಮಸ್ಯೆಗಳಿದ್ರೂ ಇದು ಮಾಡೋದಿಲ್ಲ, ತಡ ಮಾಡೋದಿಲ್ಲ. ಆಯಿತು ನಾನು ಇದು ಮಾಡ್ತೇನೆ, ನೀವು ಇದು ಟೆನ್ಷನ್ ಮಾಡ್ಕೊಳ್ಬೇಡಿ ಅಂತೇಳಿ ಎಲ್ಲ ಇದು ಮಾಡ್ತೀನಿ. ಹಾಗಾಗಿ ಬೇರೆ ಮೇಳಕ್ಕೆ ಹೋಗೋ ಮನಸ್ಸು ಮಾಡಲಿಲ್ಲ. ಕರೆ ಬಂದಿತ್ತು ತುಂಬ, ಆದ್ರೆ ನೋಡುವ ಅಂತೇಳಿ ಈ ವರ್ಷ ಅಂತೂ ಒಂದು 2-3 ಕಡೆ ಸಾಲಿಗ್ರಾಮ ಮೇಳದಿಂದ ಕರೆ ಬಂದಿತ್ತು. 2-3 ಜನ ಕಾಲ್ ಮಾಡಿದ್ರು, ಬನ್ನಿ ಅಂತೇಳಿ. ಇಲ್ಲ ನೋಡು ಅಂತೇಳಿ ಇದು ಮಾಡಿದ್ದೆ. ಇದನ್ನ ಬಿಟ್ಟು ಹೋಗ್ಲಿಕ್ಕೆ ಇಷ್ಟ ಇಲ್ಲ ನಂಗೆ. ಅಂತ ಹೇಳಿದ್ರೆ ನಮ್ಗೆ ಏನಾದರೂ ಸಮಸ್ಯೆ ಆದ್ರೆ ಮಾತ್ರ ಬಿಟ್ಟು ಹೋಗೋದಲ್ಲ. ಖಂಡಿತ ಏನು ಸಮಸ್ಯೆ ಇಲ್ಲ. ಮತ್ತೆ ಇಲ್ಲಿ ಒಂದು ಸಮಸ್ಯೆ ಮತ್ತೆ ಕ್ರಿಯೇಟ್ ಮಾಡ್ಕೊಳ್ಳೋದು ಬೇಡ. ಮತ್ತೀಗ ಮತ್ತು ಎರಡನೇ ಇಲ್ಲಿಗೆ ಬಂದರೆ ನಾವು ಒಂಥರ ಅವೆಲ್ಲ ಆಗಲಿಲ್ಲ ಅಂತ, ಹಾಗೆಲ್ಲ ಇರಬಾರ್ದು ಅಂತೇಳಿ ಉದ್ದೇಶಕ್ಕೆ ಇಲ್ಲೇ ಇದ್ದೇನೆ. ಮತ್ತು ಇಲ್ಲಿರುವ ಕಲಾವಿದರು ಹಾಗೆ ಎಲ್ಲರೂ ನಮ್ಮ ಸಪೋರ್ಟ್ ಆಗಿ ಒಂದು ಕುಟುಂಬದ ಹಾಗೆ ನೀವು ಅಲ್ಲಿ ಇದ್ದೀರಿ. ನಾವು ಒಂದು ಮಾತು ಹೇಳಿದ್ರೆ ಕೇಳ್ತಾರೆ, ಅವ್ರು ಒಂದು ಹೇಳಿದ್ರೆ ನಾವು ಕೇಳಬೇಕು, ಆಗಿದ್ವಿ. ಮತ್ತು ಇದರಲ್ಲಿ ರಂಗಸ್ಥಳದಲ್ಲೂ ಹಾಗೆ ಅವ್ರು ಏನಾದರೂ ಒಂದು ವಿಷಯ ಹೇಳಿದ್ರೆ, ನಾನೆಂತಾರು ಹಡೆ ಮಾಡಿದರೆ ಯಾರು ಬೇಸರ ಮಾಡ್ಕೊಳ್ಳೋದಿಲ್ಲ. ಒಳ್ಳೆ ರೀತಿಯಲ್ಲಿ ಖುಷಿಯಲ್ಲಿದ್ದಾರೆ ಎಲ್ಲ ಕಲಾವಿದರು. 6 ತಿಂಗಳು ಮೇಳ ಆಯಿತು, ಮತ್ತು 6 ತಿಂಗಳು 6 ತಿಂಗಳು ಚಿಕ್ಕ ಮೇಳ. ನಿಮ್ಮದು ಸ್ವಂತ ಉಂಟಾ? ಸ್ವಂತ ಚಿಕ್ಕ ಮೇಳ. ಭಾರತೀಪುರ ದೇವಸ್ಥಾನದಿಂದ, ಬನಶಂಕರಿ ದೇವಸ್ಥಾನದಿಂದ ಚಿಕ್ಕ ಮೇಳ ಮಾಡ್ತಾ ಇದ್ದೀವಿ. ಎಲ್ಲೆಲ್ಲ ಮಾಡ್ತೀರಿ ಅದು? ತೀರ್ಥಹಳ್ಳಿ ಬರಂತೆ, ತೀರ್ಥಹಳ್ಳಿ, ಚಿಕ್ಕಮಗಳೂರು, ಅಲ್ಲೆಲ್ಲ. ಅಂದರೆ ಆ ದೇವಸ್ಥಾನಕ್ಕೆ ಬರುವವರೆಲ್ಲ ಹೇಳ್ತಾರೆ, ಅಲ್ಲಲ್ಲಿಗೆ ದೇವಸ್ಥಾನದ ಇದರಿಂದ ಹೋಗೋದು. ಹಾಸ್ಯದ ಜೊತೆಗೆ ರಾಜೇಶ್ ಅವರು ಪದ್ಯ ಹೇಳಿದ್ದು ಕೂಡ ಕೆಲವು ಯೂಟ್ಯೂಬ್ಗಳಲ್ಲಿ ಬಹಳ ಪ್ರಸಿದ್ಧಿಯನ್ನು ಪಡೆದಿತ್ತು. ಇಲ್ಲಿ ಶ್ರುತಿಯ ವ್ಯವಸ್ಥೆಗಳಿಲ್ಲ, ಆದರೂ ಕೂಡ ಬಹುಶಃ ಇವತ್ತು ಕೂಡ ನಿಮ್ಮ ಸ್ವರ ಸ್ವಲ್ಪ ಸಮಸ್ಯೆ ಕೂಡ ಇದ್ದಾಗ ಉಂಟು. ಒಂದು ಭಾಮಿನಿಯನ್ನು ಹೇಳೋ ಪ್ರಯತ್ನ ಮಾಡ್ಬೋದಾ? ಜಟಾ ಕಲಾಪ ಗಂಗಾ ತರಂಗ ಗಮನೀಯ ಜಟಾ ಕಲಾಪ ಗೌರಿ ನಿರಂತರ ವಿಭೂಷಿತ ವಾಮಭಾಗ ಗೌರಿ ನಿರಂತರ ವಿಭೂಷಿತ ವಾಮಭಾಗ ನಾರಾಯಣ ಪ್ರಿಯ ಅನಂಗ ಮದಾಪಗಾರ ವಾರಾಣಸಿ ಪುರಪತಿ ಭಜೆ ವಿಶ್ವನಾಥ ವಾರಾಣಸಿ ಪುರಪತಿ ಭಜೆ ವಿಶ್ವನಾಥ. ಬಹಳ ಸೊಗಸಾಗಿ ಹಾಡಿದ್ರಿ. ಬಹುಶಃ ಚಿಕ್ಕಮೇಳದಲ್ಲಿ ನೀವೇ ಭಾಗವತಿಗೆ ಅಲ್ವಾ? ಸರಿ. ಇನ್ನು ಅನಿವಾರ್ಯ ಯಾರಾದ್ರೂ ಚಂಡೆ ಅವರು ಸಿಕ್ಕದೇ ಇದ್ರೆ ಹಾಗಿದ್ರೆ ಸಕಲ ಕಲಾವಲ್ಲಭ ಚಂಡೆ ಮೊದಲೇ ನಮ್ಮ ಗುರುಗಳೇ ಹಾಗೆ ನಾಗರಂಜ ಕೆಡಬಗೆ ಅಂತೇಳಿ ಅವರು ಮೊದಲೇ ಬಾರಿಸುವಾಗ ಎಲ್ಲಾದ್ರೂ ನಮ್ಮ ಕ್ಲಾಸ್ ಮಾಡೋಗಿ ಇಟ್ಟು ಹೋದ್ರೆ ನಾವು ಹೋಗುವರ ಬಾರಿಸೋದು. ಅವ್ರು ನೋಡಿ ಕಲ್ತದ್ದು. ಅವ್ರು ಹೇಳಿಕೊಡ್ಲಿಲ್ಲ. ಅವ್ರು ಒಂದು ಮಾತು ಹೇಳಿದ್ರು, ನೀ ಎಲ್ಲದೂ ಮಾಡೋದು ಬೇಡ, ಎಲ್ಲರೂ ಒಂದೇ ಮಾಡಬೇಕು, ಒಂದರಲ್ಲಿ ಪರ್ಫೆಕ್ಟ್ ಆಗ್ಬೇಕಂತ. ಆದ್ರೆ ಈಗ ನನ್ನ ಎದುರುಗಡೆ ಇವತ್ತಿನವರೆಗೂ ಹೇಳಲಿಲ್ಲ. ನಾಗರಂಜ ಕೆಡಬಗೆ ಮತ್ತೆ ಗಣೇಶ್ ಭಾಗವತರು ಅಂತ ಅವ್ರು ಒಳ್ಳೆ ಭಾಗವತರು. ಅವ್ರು ಯಾರು ಎದುರುಗಡೆ ಹೇಳಲಿಲ್ಲ, ಹಿಂದ್ಗಡೆ ಎಲ್ಲ ತುಂಬ ಹೇಳಿದ್ರಂತೆ. ಹುಡುಗ ಒಳ್ಳೆ ಹಾಸ್ಯ ಮಾಡ್ತಾ
ಒಳ್ಳೆ ಇದ್ದಾನೆ, ಅಸಹ್ಯಗಳಿಲ್ಲ, ಒಳ್ಳೆ ಹಾಸ್ಯ ಮಾಡ್ತಾ ಇದ್ದಾನೆ ಅಂತ ಹೇಳಿದ್ರಂತೆ. ಬಹುಶಃ ನಮ್ಮ ವೆಲ್ ವಿಷರ್ಗಳು ಹಾಗೆ ಇರಬೇಕು. ಹಾಗಿದ್ದಾಗ ಮಾತ್ರ ನಮ್ಗೆ ಒಳ್ಳೇದಾಗ್ತದೆ. ನಾವು ನೇರವಾಗಿ ಹೇಳಿಬಿಟ್ರೆ ನಾವು ಮೇಲ್ಗಡೆ ಹೋಗಿ ಬರ್ತೇವೆ, ಏನೇನೋ ಆಗಿ ಬರ್ತೇವೆ. ಬಹುಶಃ ಅಂಥ ಒಳ್ಳೆ ಗುರುಗಳು ನಿಮಗೆ ಸಿಕ್ಕಿದ್ರು. ಆಗಲಿ, ನಿಮ್ಮ ಈ ಕಲಾಪಯಣ ಎನ್ನುವಂಥದ್ದು ಹೀಗೆ ನಿರಂತರವಾಗಿ ಸಾಗಲಿ. ನೀವು ಈಗ ಆರಾಧಿಸಿರುವಂತಹ ಪಂಜುರ್ಲಿ, ಹಾಗೆ ನಿಮ್ಮ ಯಕ್ಷಾಭಿಮಾನಿ ದೇವತೆ ಏನು ನೀವು ಅಂದ್ಕೊಂಡಿದ್ದೀರೋ ಕಮಲಶಿಲೆ ಅಮ್ಮನವರು ನಿಮಗೆ ಈ ಕ್ಷೇತ್ರದಲ್ಲಿ ಇನ್ನಷ್ಟು ಸಾಧನೆ ಮಾಡುವಂತಹ ಯೋಗ ಭಾಗ್ಯಗಳನ್ನು ಕೊಡಲಿ ಅಂತ ಹೇಳ್ತಾ, ಕೊನೆಯದಾಗಿ ನಿಮ್ಮ ವೀಕ್ಷಕರಿಗೆ ಏನಾದರೂ ಹೇಳಲಿಕ್ಕೆ ಇಷ್ಟಪಡ್ತೀರಾ? ವೀಕ್ಷಕರಿಗೆ ನಾನೊಬ್ಬ ಸಣ್ಣ ಕಲಾವಿದ, ನಮ್ಮನ್ನು ಬೆಳೆಸೋದು ಅವರೇ. ಈಗ ಮತ್ತೆ ನೀವು ಯೂಟ್ಯೂಬ್ ಚಾನಲ್, ಯಾಕಂತೇಳಿದರೆ ಈ ನಾವು ಎಲ್ಲೋ ಇರೋದು, ನಮ್ಮ ಪರಿಚಯ ಯಾರಿಗೂ ಇರೋದಿಲ್ಲ. ನಮ್ಮ ಪರಿಚಯ ಅಂತೇಳಿದ್ರೆ ನಮ್ಮ ಊರವ್ರಿಗೆ ಮಾತ್ರ, ಎಡಮುಗಿ ಗ್ರಾಮದಲ್ಲಿ ಇದ್ದವ್ರಿಗೆ ಮಾತ್ರ ಗೊತ್ತಿರ್ತದೆ. ಬೇರೆ ಬೇರೆ ಊರವ್ರಿಗೆ ಗೊತ್ತಾಗಬೇಕಾದ್ರೆ ಅದು ಯೂಟ್ಯೂಬ್ ಚಾನಲ್ ಮತ್ತೊಂದು ಇದರಿಂದ. ವೀಕ್ಷಕರು ಏನೇ ತಪ್ಪಿದ್ರು, ನಾನು ಹಾಸ್ಯ ಮಾಡುವಾಗ ಏನೇ ತಪ್ಪಿದ್ರು, ನಿಮ್ಮ ಊರಲ್ಲಿ ನಮ್ಮ ಮೇಳದ ಯಕ್ಷಗಾನ ಆದಾಗ ಬಂದು ನನಗೆ ಹೇಳಿ, ಅದನ್ನು ಖಂಡಿತ ನಾನು ಸರಿ ಮಾಡ್ಕೊಳ್ತೇನೆ. ಏನು ನಾನು ದೊಡ್ಡ ಆಸೆಗಾರನಲ್ಲ, ಇನ್ನು ಮುಂದೆ ಕಲಿಬೇಕು ಎನ್ನುವ ಆಸೆ ಉಂಟು. ಹಾಗಾಗಿ ಆ ಕಮೆಂಟಲ್ಲೆಲ್ಲ ಬರೆದು ಹಾಕಿ ಅದನ್ನೆಲ್ಲ ಮಾಡೋದಕ್ಕಿಂತ ಬಂದು ನೇರ ಹೇಳಿದರೆ ನಾನು ಖಂಡಿತ ಸರಿ ಮಾಡ್ಕೊಳ್ತೇನೆ ಅಂತ ಒಂದು. ಎಲ್ಲರೂ ಕೂಡ ಎಲ್ಲವನ್ನು ಕೂಡ ತಿಳಿದವರು ಯಾರು ಇರೋದಿಲ್ಲ. ಕೆಲವನ್ನ ಬಲ್ಲವರಿಂದ ಕಲಿತು ಹೀಗೆ ಕೆಲವನ್ನ ಬೇರೆ ಬೇರೆ ರೀತಿಯಲ್ಲಿ ನಾವು ತಿಳ್ಕೊಳ್ಳುವಂಥದ್ದು ಆಗಲಿ, ಅದನ್ನು ಸ್ವೀಕರಿಸುವಂಥ ಮನಸ್ಥಿತಿ ಎನ್ನುವಂಥದ್ದು ನಿಮ್ಮನ್ನು ಖಂಡಿತವಾಗಿ ಎತ್ತರದ ಸ್ಥಾನಕ್ಕೆ ಕೊಂಡೊಯ್ತದೆ ಅಂತೇಳಿ ಹೇಳಿ ಆಶಯವನ್ನು ವ್ಯಕ್ತಪಡಿಸ್ತಾ, ನಮ್ಮ ಜೊತೆಗೆ ಇಲ್ಲಿ ತನಕ ಮಾತನಾಡೋದಕ್ಕೋಸ್ಕರವಾಗಿ ತಮಗೆ ಧನ್ಯವಾದಗಳನ್ನು ಅರ್ಪಿಸಿದ್ದೇನೆ. ಸರಿ ವೀಕ್ಷಕರೇ, ಮುಂದಿನ ಸಂಚಿಕೆಯಲ್ಲಿ ಮತ್ತೊಬ್ಬ ವಿಶೇಷ ಅತಿಥಿಯೊಂದಿಗೆ ಮತ್ತೆ ಭೇಟಿಯಾಗ್ತೀನಿ. ಅಲ್ಲಿವರೆಗೆ ನಿಮ್ಮ PV ಆನಂದ್ ಸಾಲಿಗ್ರಾಮ್ ಮಾಡುವ ವಂದನೆಗಳು.